ನಾನು ಯಾವುದೇ ಪಕ್ಷದ ಪರ ಅಲ್ಲ ಮತ್ತು ಯಾವುದೇ ಪಕ್ಷದವನಲ್ಲ. ಆದರೆ ಕೇಂದ್ರ ಸರ್ಕಾರ ಜನರಿಗೆ ಮಾಡುತ್ತಿರುವ ಅನ್ಯಾಯದ ಬಗ್ಗೆ ಜನರಿಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದೇನೆ ಅಷ್ಟೇ ಎಂದು ಚಿತ್ರನಟ ಪ್ರಕಾಶ್ ರೈ ಹೇಳಿದ್ದಾರೆ. ಕಲಬುರಗಿ ನಗರದಲ್ಲಿ ಖಾಸಗಿ ಹೋಟೆಲ್ ಒಂದರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೆಲೆ ಏರಿಕೆ ಹಾಗೂ ನಿರುದ್ಯೋಗದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರ ಮಾಡಿದಾದರೂ ಏನು? ಕೇಂದ್ರ ಸರ್ಕಾರ ಶ್ರೀಮಂತರ ಸಾಲ ಮನ್ನಾ ಮಾಡಿದರೆ ಹೊರತು ನಮ್ಮ ರೈತರ ಸಾಲ ಮನ್ನಾದ ಬಗ್ಗೆ ಧ್ವನಿ ಎತ್ತಲೇ ಇಲ್ಲ ಯಾಕೆ? ರಾಜ್ಯ ಸರ್ಕಾರ ಬಡವರಿಗಾಗಿ ಕೆಲವು ಯೋಜನೆಗಳನ್ನು ರೂಪಿಸಿದ್ದಾರೆ, ಅದರ ಕುರಿತು ಲೇವಡಿ ಮಾಡುತ್ತಾರೆ. ಅದೇ ಕೇಂದ್ರ ಸರ್ಕಾರ ಕೇವಲ ಜಾತಿ ಧರ್ಮದ ಮೇಲೆ ಅಧಿಕಾರ ನಡೆಸುತ್ತಿದೆ ಹೊರತು ಅಭಿವೃದ್ಧಿ ನಿರುದ್ಯೋಗ ನಿರ್ಮೂಲನೆ ಪರ ಗಮನ ಹರಿಸುತ್ತಿಲ್ಲ ಎಂದು ಹರಿಹಾಯ್ದರು. ನಾನು ಯಾವತ್ತಾರು ಹಿಂದೂ ವಿರೋಧಿಯಾಗಿ ಮಾತಾಡಿನ ನೋಡಿ. ಇವಾಗ ಕೆಸರು ಹಾಕೋನಿಗೆ 1 ನಿಮಿಷ ಅಂಗಿ ಮೇಲೆ ಬಿತ್ತಲ್ಲ, ನಾನ್ ತೊಳ್ಕೊಳಕ್ 2 ದಿನ. ನಾನೀಗ ಇಷ್ಟೊತ್ತು ಮಾತಾಡಿದೆ. ಒಬ್ಬ ಪ್ರಧಾನಿ, ಒಬ್ಬ ಮಹಾಪ್ರಭು, ಒಂದು ಆಡಳಿತ, ಇದ್ರಾಗ ಹಿಂದೂ ಎಲ್ಲಿಂದ ಬಂತ ಹೇಳ್ರಿ? ನಾನು ಯಾಕೆ ಹಿಂದೂ ವಿರೋಧಿ ಆಗ? ನನಗೆ ಬೇರೆ ಕೆಲಸ ಬಂದ ಆಡೋ ಮಾತಿದ್ರೆ ನೀವು ನೋಡಿ. ಇವಾಗ ಚಲೋ ಅದ್ರಿ ನಾನು ಅಂತೀನಿ, ಯಾಕೋ ನೀನ್ ಕೇಳೋದ್ ನಾನು ಏನ್ ಹೇಳಿ ಅನಿಸೋದು ಹೇಳೋದ್ರಲ್ಲಿ ಇಂಗಿತ ಇದ್ರೆ ಅನ್ನಿಸ್ಬೇಕು. ಸುಮ್ಮನೆ ಉತ್ತರ ಇಲ್ದ ಹಿಂಗ ಅಂದ್ಬಿಟ್ರ, ಎಲ್ರನ್ನ ಎತ್ತ ಕಟ್ಬಿಟ್ರ ಹೆದರೋನ್ ನಾನಲ್ಲ. ನಾನು ಹೇಳಿದ ಮಾತಿಗೆ ನಾನು ಬದ್ಧನಾಗಿರ್ತೇನೆ. ಮಾತಾಡಿದ್ನ ನಾನು ಲೇವಡಿ ಮಾಡಿ ನಾನು ನಿಮ್ ಧರ್ಮ ನೀವು ಅನುಭವಿಸಿ ಇರ್ತೀನಿ, ದೇವಸ್ಥಾನ ಮಾಡಿ ಅಂತೀನಿ. ನಾನ್ ಯಾಕೆ ನೀವು ವಿದ್ಯಾಭ್ಯಾಸ ಮಾಡಿಲ್ಲ ಅಂತ ಕೇಳ್ತೇನೆ, ಯಾಕೆ ಆಸ್ಪತ್ರೆ ಕಟ್ಟಿಲ್ಲ ಅಂತ ಹೇಳ್ತಿದ್ದೀನಿ, ಎಲ್ಲಿ ನೀವು ಸ್ಮಾರ್ಟ್ ಸಿಟಿ ಹೋಯ್ತು ಅಂತ ಕೇಳಕತ್ತೇನೆ, ಎಲ್ಲಿ ಹೋಯ್ತು ಒಂದು ಮಾಡಲ್ ವಿಲೇಜ್ ಅಂತ ಕೇಳಕತ್ತೀನಿ, 2 ಕೋಟಿ ಉದ್ಯೋಗ ಎಲ್ಲಪ್ಪ ಅಂತ ಹೇಳಿ. ಯಾಕೆ ಆ ಗ್ಯಾರಂಟಿನೇ ಮುಗುದಿಲ್ಲ, ಈಗ ಹೊಸ ಗ್ಯಾರಂಟಿ ಯಾಕೆ ತರಕತ್ತೀಯಪ್ಪ ಅಲ್ವೇ? ಮ್ಯಾನಿಫೆಸ್ಟೋ ಕೇಳಿದ್ರೆ ಮೆನು ಕೊಡಕತ್ತಾನ ಮನುಷ್ಯ, ಏನ್ ತಿನ್ಬೇಕು ಏನ್ ತಿನ್ನಬಾರದು ಅಂತ. ಒಳ್ಳೆ ಕಥೆ. ನಾನು ಏನ್ ತಿನ್ಬೇಕು ಅಂತ ನೀ ಹೇಳ್ತೀಯ? ನಿನಗೆ ಓಟ್ ಕೊಟ್ಟಿದ್ದು ಆಡಳಿತ ಮಾಡಕ್, ಅದನ್ನ ಬಿಟ್ಟು ಹೆಚ್ಚು ಯಾಕೆ ಕೇಳಕತ್ತೀನಿ? ನನ್ನ ಧರ್ಮ, ನನ್ನ ಜೀವನ, ನನ್ನ ದೇವರು, ಅವರವರ ನಂಬಿಕೆ, ಅದು ಬಹಳ ಒಳ್ಳೆಯ ಇದು. ಮನುಷ್ಯರನ್ನ ಸಭ್ಯರನ್ನಾಗಿಸಿಕೊಳ್ಳೋದಕ್ಕೆ, ಕೆಲವು ಗುಣಾಂಶಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಅಲ್ವೇ? ನೋಡಿ, ಮನುಷ್ಯ ಮೂಲತಃ ಒಳ್ಳೆಯದು. ನಿನ್ ಕೆಲಸ ಏನಪ್ಪ? ನೀನ್ ಬಂದಿಂದ ಏನ್ ಹೇಳಿದೆ? ನೀನ್ ಬಂದ್ ಏನ್ ಹೇಳಿದೆ? ನನಗೆ ಓಟ್ ಹಾಕಿ ಅಂತ ಹೇಳುವಾಗ ಏನ್ ಹೇಳಿದೆ? ಬೆಲೆ ಏರಿಕೆ ಜಾಸ್ತಿ ಆಗ್ಬಿಟ್ಟೈತಿ, ಡಾಲರ್ ಮುಂದೆ ರಿಂಗ್ ಆಯ್ತಲ್ಲ, ನೀನೇ ಹೇಳಿ. ನೀ ಏನಾಗೈತಿ ಈಗ? ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ನೀನೇ ಹೇಳಿ ಏನಾಗೈತಿ ಈಗ? ಆಗೈತಲ್ಲ. ನಾನು ಅದನ್ನ ಕೇಳಬಾರ್ದು. ಹೇಳಿ, ನೀನ್ ಯಾರು ಕೇಳಕಂದ್ರ ಹೆಂಗದು? ಏನ್ ಹೇಳ್ತಾರೆ? ಮಹಾಪ್ರಭುನ್ ನೋಡಿ ನನಗೆ ಓಟ್ ಹಾಕಿ, ಮಹಾಪ್ರಭು ನೋಡಿ ನನಗೆ ಓಟ್ ಹಾಕಿ. ಬಾಳಪ್ಪ ನಿಮ್ದು ಆಗೋದಿಲ್ಲ. ರೈತರು ಮಿನಿಮಮ್ ಗ್ಯಾರಂಟಿ ಪ್ರೈಸ್ ಇಷ್ಟು ಕೊಡ್ತೀನಪ್ಪ, ಇಷ್ಟು ಕೊಡಕ್ಕಾಗೋದಿಲ್ಲ ಹೇಳಬೇಕ ಹೊರತು ಅವ್ರು ರೋಡ್ ಆಗೈತಿ ನಿನ್ನ ಅಂದ್ರೆ ನಿನಗೆ ಮಣಿಪುರ ನಿನ್ನ ಪರಿವಾರ ಅಲ್ಲ, ರೈತರು ನಿನ್ನ ಪರಿವಾರ ಅಲ್ಲ, ನಿನ್ನ ಪ್ರಶ್ನೆ ಮಾಡೋ ನಿನ್ನ ಪರಿವಾರ ಅಲ್ಲ. ಯಾವ್ದು ನಿನ್ನ ಪರಿವಾರ? ಸಂಘ ಪರಿವಾರ. ನಿನ್ನ ಪರಿವಾರದಲ್ಲಿ ರೈತರಿಲ್ಲ. ಸುಮ್ಮನೆ ಕತೆ ಹೊಡ್ಕೊಂಡು ಕುಂತ್ಕೊಳ್ಳೋದು, ಈ ವಾಟ್ಸಪ್ ಯೂನಿವರ್ಸಿಟಿ ಇಟ್ಕೊಳ್ಳೋದು. ಮೊನ್ನೆ ನೋಡ್ರಿ, ಒಂದು ಪ್ರಧಾನಿ ಭಾಷಣ ಕೇಳಿದೆ ನಾನು. ಆ ಮಹಾಪ್ರಭು ಹೇಳಕತ್ತಾರ, ನನಗ ಈಗಷ್ಟ ಸುದ್ದಿ ಬಂದೈತಿ, ನಮ್ಮನ್ನ ಗೆಲ್ಲಿಸಿದ್ರೆ ನಾನದೀನಿ ಪ್ರಧಾನಿ ಆಗಾಕ, ಅವ್ರನ್ನ ಗೆಲ್ಲಿಸಿದ್ರೆ ಯಾರಾಗ್ತಾರ? ನನಗೆ ಈಗಷ್ಟೇ ವಾಟ್ಸಪ್ ಸುದ್ದಿ ಬಂದೈತಿ, ಒಂದೊಂದು ವರ್ಷಕ್ಕೊಂದು ಪ್ರಧಾನಿ ಆಗ್ತಾರಂತ. ಆ 4 ಕುರ್ಸಿ 4 ಜನ ಕುಂತಿರ್ತಾರಂತ. ಹಿಂಗ್ ಮಾತಾಡ್ತಾನೆ ಪ್ರಧಾನಿ ಕೆಲಸ ಮಾಡ್ದ. ನಾನು ಇಷ್ಟು ಸ್ಮಾರ್ಟ್ ಸಿಟಿ ತಂದೆ, ದೇಶ ಮಾಡಿದೆ, ಇದನ್ನ ಹೇಳೋದು ಬಿಟ್ಟು ಈ ಕಾಗಕ್ಕ ಗೂಬಪ್ಪ ಕತೆ ಹೇಳೋರನ್ನ ನಾವು ನಿಲ್ಲಿಸದಿದ್ರೆ, ನಾವು ಬುದ್ಧಿ ಕಲಿಸ್ತಿದ್ರೆ ಮುಂದೆ ಬರೋರ್ಗೂ ಕೂಡ ಭಯ ಇರೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಬಲ ಅನ್ನೋದು ಕೆಳಗಿಂದ ಮೇಲೆ, ಮೇಲಿಂದ ಕೆಳಗಲ್ಲ, ಕೆಳಗಿಂದ ಮೇಲೆ. ಈ ಮಾತುಗಳನ್ನ ನಿಮ್ಮ ಮೂಲಕ, ಮಾಧ್ಯಮದ ಮೂಲಕ ಜನರಿಗೆ ತಿಳಿಸುವ ಜವಾಬ್ದಾರಿ ನನ್ನದು. ಇದು ಕೋಪದಿಂದ ಹೇಳ್ತಿಲ್ರಿ, ಆತಂಕದಿಂದ ಹೇಳ್ತಿದ್ದೇನೆ, ನೋವಿನಿಂದ ಹೇಳ್ತಾ ಇದ್ದೇನೆ. ನಾವಿನ್ನು ಮೂರ್ಖರಾಗೋದು ಬೇಡ. ನಾವು ಯಾವ ಧರ್ಮದ ವಿರುದ್ಧ ಮಾತಾಡಿಲ್ಲ, ನೀನು ಕೆಲಸ ಮಾಡಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಮುಂದೆ ನಿಮಗೆ ಬಂದ್ರೆ ನಿಮ್ಮ ಪ್ರತಿನಿಧಿ ಕೆಲಸ ಮಾಡಿದಾನ ಅಂತ ಕೇಳಿ, ಯಾರ್ಯಾರ ಮುಖಾನ ನೋಡ್ಕೊಂಡ್ರೆ ಅವ್ರು ಬಂದಿಲ್ಲಿ ಬಾಳ್ವೆ ಮಾಡುವುದಿಲ್ಲ, ನಾವೇ ಬಾಳ್ಬೇಕಲ್ಲ. ಹಂಗಾಗಿ ಯೋಚನೆ ಮಾಡಿ
ಮತ್ತು ಮಾಧ್ಯಮದವರು ನಿಮ್ಮನ್ನು ಕೂಡ ನಾನು ಕೇಳ್ಕೊಳ್ಳೋದು, ನೀವು ನನ್ನನ್ನು ಕೇಳುವ ಪ್ರಶ್ನೆಗಳು ಜನರ ಪ್ರಶ್ನೆಗಳೇ, ನಿಮ್ಮ ಪ್ರಶ್ನೆಗಳಲ್ಲ. ಆದ್ರಿಂದ ಒಂದು ಸಂವಾದವನ್ನ ಮಾಡೋಣ. ನಿಮ್ಮ ಅನಿಸಿಕೆಗಳನ್ನು ಕೇಳಿ ಅದಕ್ಕೆ ಬೇಕಾದ ಉತ್ತರ ನನ್ನನ್ನು ಪ್ರಶ್ನಿಸಿ, ನಾನು ಉತ್ತರ ಕೊಡ್ತೇನೆ. ಮಹಾಪ್ರಭುಗಳಂತೂ ಉತ್ತರ ಕೊಡೋದಿಲ್ಲ, ನಾನಂತೂ ಕೊಡ್ತೇನಪ್ಪ. ಹಿಂಗೊಂದು ಪ್ರೆಸ್ ಮೀಟ್ ಮಾಡೋದಿಲ್ಲ ಅವರು. ಯಾವ ದೇಶದ ಮಹಾಪ್ರಭು ಹೇಳಿ